ಬಾಗಲಕೋಟೆ ಜಿಲ್ಲೆ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಹುನಗುಂದ ಮತ್ತು ಬಸವ ಕೇಂದ್ರ ಅಕ್ಕನ ಬಳಗ ತರುಣ ಸಂಘಗಳ ಸಹಯೋಗದಲ್ಲಿ ಮತ್ತು ಶ್ರೀಗುರು ಮಹಾಂತ ಸ್ವಾಮಿಗಳ ನೇತೃತ್ವದಲ್ಲಿ ದಿನಾಂಕ ಮೇ 16, 2024 ರಿಂದ ದಿನಾಂಕ ಮೇ 19, 2024 ರವರೆಗಿನ 4 ದಿನಗಳ ಕಾಲಾವಧಿಯ ಶರಣ ಸಿದ್ಧಾಂತ ವಿದ್ಯಾಪೀಠದ 53ನೇಯ ಶಿವಾನುಭವ ತರಬೇತಿ ಶಿಬಿರ ಹಾಗೂ ಡಾಕ್ಟರ್ ಮಹಾಂತ ಶಿವಯೋಗಿಗಳ 6ನೇ ಶರಣೋತ್ಸವ ಹಾಗೂ ವ್ಯಸನ ಮುಕ್ತ ದಿನಾಚರಣೆ ನಿಮಿತ್ತ ದಿನಾಂಕ ಮೇ 18, 2024 ರಂದು ಸಂಜೆ 7 ಗಂಟೆಗೆ ಹುನಗುಂದ ಪಟ್ಟಣದ ಬಸವ ಮಂಟಪದ ಆವರಣದಲ್ಲಿ ಶಿವಶರಣರ ಮತ್ತು ಶರಣೆಯರ ಹೋರಾಟದ ವಿಶೇಷೋಪನ್ಯಾಸದ ವೇದಿಕೆ ಕಾರ್ಯಕ್ರಮಗಳು ಶ್ರೀತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಬಸವಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶ್ರೀಶರಣ ಬಸವ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಮಾತೋಶ್ರೀ ನೀಲವಿಜಯ ಮಹಾಂತಮ್ಮ ತಾಯಿಯವರ ಸಮ್ಮುಖದಲ್ಲಿ ಹಾಗೂ ಮುಖಂಡರಾದ ಜಿಪಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮೊದಲಿಗೆ ಲಿಂಗಸಗೂರಿನ ಅಕ್ಕನ ಬಳಗದ ವತಿಯಿಂದ ವಚನ ಪ್ರಾರ್ಥನೆ ಜರುಗಿತು. ನಂತರ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶಿವಶಂಕರಾಮರಣ್ಣವರು ತಮ್ಮ ವಕೀಲ ವೃತ್ತಿಯಿಂದ ಹೈಕೋರ್ಟ್ ನ್ಯಾಯಮೂರ್ತಿವರೆಗಿನ ವೃತ್ತಿ ಬದುಕು ಮತ್ತು ಉದ್ಘಾಟನಾಪರ ಶರಣಾಶೋಕ ಬರಗುಂಡಿಯವರು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕೆಂಬ ವಿಷಯದಲ್ಲಿ ಅನುಭಾವದ ನುಡಿಗಳ ಪರ ಮತ್ತು ಅಧ್ಯಕ್ಷ ಪಾಟೀಲರು ಅಧ್ಯಕ್ಷೀಯ ಪರ ಮಾತುಗಳನ್ನಾಡಿ ಕೋರ್ಟ, ಪೊಲೀಸ್ ಠಾಣೆ, ಆರೋಗ್ಯ ಇಲಾಖೆ ಎಂಬ 3 ಕಟ್ಟೆಗಳಿಗೆ ಜೀವನದಲ್ಲಿ ಯಾವ ವ್ಯಕ್ತಿಗೂ ಎಂದಿಗೂ ಬಾರದಂತಹ ಕಟ್ಟೆಗಳಾಗಿವೆ. ಆ ಬೆನ್ನಲೆಯಲ್ಲಿ ಮದ್ಯಪಾನ, ಧೂಮಪಾನ ಮತ್ತು ಮಾದಕ ಪದಾರ್ಥಗಳ ವ್ಯಸನಿಗಳೇ ಈ ಕಟ್ಟೆಗಳಿಗೆ ಬರುವಂತಾಗುತ್ತದೆ. ಹಾಗಾಗಿ ಮಹಾಂತಹ ಶ್ರೀಗಳು ನಡೆಸಿರುವ ಆಂದೋಲನಕ್ಕೆ ಸ್ಪಂದಿಸಿ ಮತ್ತಿನ ಮತ್ತು ಮಾದಕ ವ್ಯಸನ ಪದಾರ್ಥಗಳನ್ನು ಅವರ ಜೋಳಿಗೆಗೆ ಹಾಕಿ ನಿಮ್ಮ ಬದುಕನ್ನು ಸಮೃದ್ಧವನ್ನಾಗಿಸಿಕೊಳ್ಳಿರೆಂಬ ಕಿವಿಮಾತುಗಳು ಪ್ರಸ್ತಾಪಗೊಂಡವು. ನಂತರ 12ನೇ ಶತಮಾನದಲ್ಲಿ ಬೇರು ಬಿಟ್ಟ ಮೌಢ್ಯ ಕಂದಾಚಾರಗಳು, ಜೀವವಿರೋಧಿ ನಿಲುವುಗಳು, ವರ್ಗ ಪ್ರದೇಶದ ವೈಷಮ್ಯಗಳು ಮಾನವ ಕುಲಕ್ಕೆ ಕಂಟಕಪ್ರಾಯವಾಗಿ ಕಾಡುವ ಕಾಲಘಟ್ಟದಲ್ಲಿ ಪರ್ಯಾಯವಾಗಿ ಎಲ್ಲರನ್ನೂ ಒಳಗೊಳ್ಳುವ ಸರ್ವರಿಗೂ ಸಮಾನತೆ, ಸಮೃದ್ಧ ಬದುಕು ನೀಡುವ ಕಲ್ಯಾಣದ ಬಸವ ವಚನ ಸಂಸ್ಕೃತಿಯ ಇತಿಹಾಸವು ಅನಾವರಣಗೊಂಡಿತು. ನಂತರ ವೇಮಾಂಗ್ಲ ಮಾಧ್ಯಮದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಮತ್ತು ಅಕ್ಕನ ಬಳಗ ಹುನಗುಂದ ವತಿಯಿಂದ ವಚನಗೀತೆಗೆ ನೃತ್ಯ ಪ್ರದರ್ಶ ಜರುಗಿತು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯ ಮುಖ್ಯಸ್ಥರಾದ ಎಸ್.ಆರ್. ಕಡಿವಾಲ, ಅಶೋಕ ಬಾವಿಕಟ್ಟಿ, ಈರಣ್ಣ ಬಲೋಟಗಿರು ವೇದಿಕೆ ಹಂಚಿಕೊಂಡರೆ, ಶಿಕ್ಷಕರಾದ ಸಂಗಮೇಶ ಹೊಲ್ದೂರ ಮತ್ತು ಪ್ರಭುಮಾಲಗಿತ್ತಿಯರು ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿದರು. ಹಾಗೂ ಇತರೆ ಅತಿಥಿಗಳು ಮತ್ತು ಸಮಸ್ತ ಹುನಗುಂದ ಪಟ್ಟಣದ ಸದ್ಭಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಾನು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದೆ. ಮೊದಲೇ ಬೆಂಗಳೂರಲ್ಲಿ ತಿಳಿಸುತ್ತಿರುವಾಗ ತಪ್ಪುಗಳಿಂದ ನಮಗೆ ದೇಶ ಬಂತು, ನಮ್ಮ ಇಳಕಲ್ ಮಠಕ್ಕೆ ಬರಬೇಕು ಅಂತ. ಇಳಕಲ್ ಮಠಕ್ಕೆ ಬಂದಾಗ ಪೂಜಾ ಮಾತಪ್ಪರು ನಮಗೆ ಆಶೀರ್ವಾದ ಮಾಡಿ, ನೀವು ಆದಷ್ಟು ಬೇಗನೆ ನೀವು ಹೈಕೋರ್ಟ್ ನ್ಯಾಯಾಧೀಶರಾಗ್ತೀರಾ ಅಂತ ಆಶೀರ್ವಾದ ಮಾಡಿದರು. ಅದೇ ಆಶೀರ್ವಾದದ ಮೇರೆಗೆ ನಾನು 2020ರಲ್ಲಿ ಹೈಕೋರ್ಟಿಗೆ ನ್ಯಾಯಾಧೀಶನಾಗಿ ನೇಮಕಗೊಂಡೆ. ಇದಾದ ನಂತರ 2001ರಲ್ಲಿ ನಮ್ಮ ಪೂಜ್ಯ ಗುರು ಮಹಾಂತ ಅಪ್ಪಳು ನನಗೆ ಇಲ್ಲಿ ಆಹ್ವಾನಿಸಿ ಇಳಕಲ್ ಮಠದ ಆವರಣದಲ್ಲಿ ನನಗೆ ಆಶೀರ್ವದಿಸಿ ದೊಡ್ಡ ಒಂದು ಕಟ್ಟಡಗಳ ಬೆಟ್ಟ ಹತ್ತುವ ಪ್ರಸಂಗ ಬರಬಾರ್ದು. ಅದು ನಮ್ಮ ಮಿತ್ರರಿಗಿರ್ಬೋದು, ಅದು ಶತ್ರುಗೂ ಆ ಒಂದು ಪ್ರಸಂಗ ಬರಬಾರ್ದು. 3 ಕಟ್ಟಡಗಳ ಮೆಟ್ಲ ಅಂದರೆ ಒಂದು ಪೊಲೀಸ್ ಸ್ಟೇಷನ್, 2ನೇದು ಕೋರ್ಟು, 3ನೇದು ದವಾಖಾನೆ. ಈ 3 ಕಟ್ಟಡಗಳ ಮೆಟ್ಲು ಹತ್ಬಿಟ್ರೆ ಮನುಷ್ಯನ ಅರ್ಧ ಆಯುಷ್ಯ ಕಡಿಮೆ ಆಗ್ತದೆ.
ಈ ಒಂದು ಪೊಲೀಸ್ ಸ್ಟೇಷನ್ ಕಟ್ಟ ಹಾಕ್ಬೇಕಾದ್ರೆ ಏನೋ ಒಂದು ಅವನು ಅಪರಾಧ ಮಾಡಿರ್ತಾನೆ. ಇವನ ಅಪರಾಧಿ ಸಹಿತ ಅಲ್ಲ, ಅವನ ಅಪರಾಧಕ್ಕೆ ಒಳಗಾದ ಒಂದು ವ್ಯಕ್ತಿ ಸಹಿತ ಪೊಲೀಸ್ ಸ್ಟೇಷನ್ ಹೋಗಬೇಕು. ಯಾಕೆ ಈ ರೀತಿ ಜಗಳ, ಹೊಡೆದಾಟ, ಅಪರಾಧ ಇದೆಲ್ಲ ಆಗ್ತಾ ನಶೆಯಲ್ಲಿದ್ದಾಗ ಮಾತ್ರ ಈ ರೀತಿ ಆಗ್ತದೆ. ಬರುತ್ತೆ, ಒಂದು ಸರಾಯಿಯಿಂದ ನಶೆ ಬರುತ್ತೆ, ಮಾದಕ ವಸ್ತುಗಳಿಂದ ನಶೆ ಬರುತ್ತೆ, ಇನ್ನೊಂದು ದುರಾಶೆಯ ನಶ ಅಂತ ಒಂದು. ಈ ಮೂರು ನಶೆಯಲ್ಲಿ ಒಳಗಾದ ವ್ಯಕ್ತಿಗೆ ಅವನು ಏನ್ ಮಾಡ್ತೀನಿ ಅಂತ ಅರಿವಾಗದೆ ಈ ಜಗಳ, ಹೊಡೆದಾಟ, ಅಪರಾಧಗಳು ಜರುಗ್ತದೆ. ಆದ ಕಾರಣ ಈ ದುಶ್ಚಟಗಳನ್ನ ನಮ್ಮ ಪೂಜಾ ಮಾತಪ್ಪಗಳು ಮಾತ ಜೋಳಿ ಅಂತ ಅನ್ನುವ ಒಂದು ಬೃಹತ್ ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಊರಿಗೆ ತಮ್ಮ ಸಂಚಾರ ಬೆಳೆಸಿ ಜೋಳಿಗೆಯಲ್ಲಿ ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ ನಮಗೆ ತಕ್ಷಣ ಕೊಡಿ ಸಂಪರ್ಕಗಳು, ನಿಮ್ಮ ಕೆಟ್ಟ ಚಟಗಳನ್ನ, ನಿಮ್ಮ ದುಶ್ಚಟಗಳನ್ನ, ನಿಮ್ಮ ಕೆಟ್ಟ ಪದ್ಧತಿಗಳನ್ನ ಇಲ್ಲಿ ನಮ್ಮ ಜೋಳಿಗೆಗೆ ಹಾಕಿ ಅಂತ ಒಂದು ಮಾತ ಜೋಳಿಗೆ ಕಾರ್ಯಕ್ರಮ ಮಾಡಿ ಅದೇ ನಮ್ಮ ಗುರುಮಾಂತವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಏನು ಹಾಕುವುದರಿಂದ ನಮ್ಮ ಜೀವನದಲ್ಲಿ ಸುಸೂತ್ರವಾಗಿ ಸಾಗಿಸಲು ಸಾಧ್ಯವಾಗುತ್ತದೆ. ಈ 10 ತತ್ವಗಳನ್ನ ಪಾಲಿಸಿದರೆ ಇಡೀ ಕ್ರಿಶ್ಚಿಯನ್ ಧರ್ಮನ ಪಾಲಿಸಬೇಕಾಗತ್ತ ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ಕುರಾನ್ನಲ್ಲಿ ಒಂದು ಬರ್ತದೆ ಶರೀಯತ್ ಅಂದ್ರೆ. ಆ ಶರೀಯತ್ತಲ್ಲೂ ಏನ್ ಹೇಳ್ತಂದ್ರೆ, ಆ ಶರೀಯತ್ತ ಹೇಳಿದಂತದ್ದನ್ನ ನೀವು ಪಾಲಿಸಿದಂದ್ರೆ ಇಸ್ಲಾಂ ಧರ್ಮದ ಸರ್ವ ತತ್ವಗಳನ್ನ ಪಾಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅದೊಂದು ಅರ್ಥ ಕೊಡುತ್ತೆ. ಅದೇ ರೀತಿಯಾಗಿ ಕೂಡ ವಿಭೂತಿ ಪುರುಷ ಮಹಾಮಾನವ ಬಸವಣ್ಣ ಕೂಡ ನಮಗೆ ಒಂದೇ ಒಂದು ವಚನವನ್ನು ಕೊಟ್ಟಿದ್ದಾರೆ. ಈ 720 ಗಣಗಳಾಗಲಿ, ಅಮರ ಗಣಗಳಾಗಲಿ, ಇಷ್ಟೆಲ್ಲ 1200 ವರ್ಷಗಳವರೆಗೆ ಅಲ್ಲಿಂದ ನಾವು ಬಸವ ತತ್ವ, ಬಸವಣ್ಣ ಹೇಳ್ಕೊಂಡು ಬರುವುದಾಗಲಿ ಬಸವಣ್ಣ ಕೊಟ್ಟಂತ ಆ 7 ತತ್ವಗಳನ್ನು ಪಾಲಿಸಿದ್ರೆ ನಮ್ಮ ಸಂವಿಧಾನ ಬೇಡ, ಕೋರ್ಟು ಬೇಡ, ಕಚೇರಿನೂ ಬೇಡ, ತತ್ವ ಅಥವಾ ಈ ವರ್ಗ ಸಂಘರ್ಷ ಅನ್ನೋದು ಕೂಡ ಹೋಗ್ಬಿಡುತ್ತೆ. ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಮಂಡಿಸಬೇಡ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದುವೇ ಅಂತರಂಗದ ಸುದ್ದಿ, ಇದುವೇ ಬಹಿರಂಗ ಸುದ್ದಿ, ಇದುವೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಈ 7 ಅಂಶಗಳ ಏನು ಬಸವಣ್ಣವರು ಕೊಟ್ಟಿದ್ದಾರೆ, ಈ 7 ಅಂಶಗಳನ್ನು ಪಾಲಿಸಬೇಕಾದ್ರೆ ಶಾಂತಿಯಾಗುವ ಪೂರ್ವಗೂ ಕೂಡ ಸಮಾಜದಲ್ಲಿ ಇರುವಂತಹ ಅನಿಷ್ಟವಾದಂತಹ ಭೇದ ಪದ್ಧತಿಯ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾನೆ ಬಂದು ಆ ಪ್ರತಿಭಟನೆಯ ಪರಿಣಾಮವಾಗಿಯೇ ಕಲ್ಯಾಣ ಕ್ರಾಂತಿ ಜರುಗಿ ಹೋಗ್ತದೆ. ಅಲ್ಲಿ ತಮ್ಮ ಬಲಿದಾನ ಮಾಡ್ತಾರೆ, ತ್ಯಾಗ ಮಾಡ್ತಾರೆ. ಮರಣವೇ ಮಹಾನವಮಿ ಅಂತ ಮರಣವನ್ನು ಕೂಡ ಹಬ್ಬವಾಗಿ ಸ್ವೀಕಾರ ಮಾಡಿರುವಂತಹ ಹೋರಾಟ ಶರಣೆಯರದು ಮತ್ತು ಶರಣರದು. ಕಲ್ಯಾಣ ಕ್ರಾಂತಿಯ ನಂತರ ಅಕ್ಕ ನಾಗಮ್ಮ ತಾಯಿಯ ನೇತೃತ್ವದೊಳಗೆ ಚನ್ನಬಸವಣ್ಣ ಮುಂತಾದ ಯುವ ಶರಣರ ನೇತೃತ್ವದೊಳಗೆ ಗಂಗಾಂಬಿಕೆ, ಕಲ್ಯಾಣಮ್ಮ ಮುಂತಾದ ಅನೇಕ ಶರಣೆಯರು ಪಿಜ್ಜಳ ಅರಸನ ಸೈನ್ಯದೊಂದಿಗೆ ಹೋರಾಟ ಮಾಡ್ತಾ ವಚನ ಸಾಹಿತ್ಯವನ್ನ ಬೆನ್ನಿಗೆ ಕಟ್ಟಿಕೊಂಡು ವಚನ ಸಾಹಿತ್ಯವನ್ನ ಉಳಿಸೋದಕ್ಕಾಗಿ ಹೋರಾಟ ಮಾಡಿದ್ರು. ಈ ಹೋರಾಟದ ಪರಿಣಾಮವೇ ಇವತ್ತು ನಾವು ನೀವು ಎಲ್ಲ ಮಾತನಾಡೋದಕ್ಕೆ ಆ ಸಾಹಿತ್ಯದ ತತ್ವಗಳ, ಮೌಲ್ಯಗಳ, ಸಮಾನತೆಯ, ಅಭೇದ ಸಂಸ್ಕೃತಿಯ ಈ ಬೀಜಗಳು ಇವತ್ತ ನಮಗೆ ಸಿಗ್ತವೆ. ನಂತರದಲ್ಲಿ
ಈ ಮಠಕ್ಕೆ ಬಹಳಷ್ಟು ಶಿವಾನುಭವನ ಮೆರಗನ್ನ ಕೊಟ್ಟು ಮತ್ತೆ ವಿಜಯ ಮಹಾಂತರ ಕಾಲವನ್ನು ಮರುಕಳಿಸಿರ್ತಕ್ಕಂಥವ್ರು ಗೋಟಪ್ಪಗಳವರು ಅನ್ನೋದು ಕೂಡ ನಾವೆಲ್ಲ ಅವ್ರ ಕಾಲದಲ್ಲಿ ಇದ್ದವರು ನಾವು ನೋಡಿದ್ದೇವೆ. ಈ ಮಠದಲ್ಲಿ ಇದೇ ಮಠದಲ್ಲಿ ಶಿವಾನುಭವ ನಡೀತಿದ್ವು. ಇದಿನ್ನೂ ಕಟ್ಟಡ ಇಟ್ಟಿದ್ದಿಲ್ಲ, ನಾವೆಲ್ಲ ಬಹಳ ಸಣ್ಣವಾಗ ಬರ್ತಿದ್ವಿ. ಬಹಳ ವೈಭವ ಹುಡುಗುಂದ 20 ವರ್ಷದಿಂದ ಶ್ರೀಮಂತಿಲ್ಲ ಅಂದ್ರೂ ಉದಯ ಶ್ರೀಮಂತಿಕೆಯಿಂದ ಕೂಡಿತ್ತು. ಬಹಳ ಚಂದ ಇತ್ತು ಹುಡುಗುಂದ. ಅವಾಗ ಯಾವ ಗದ್ದಲ ಗೋದಗಳು ಇದ್ದಿದ್ದಿಲ್ಲ, ಹಳ್ಳಿ ವಾತಾವರಣ ಇತ್ತು. ನಾವು ಅದರಲ್ಲಿ ಇರ್ತಿದ್ವಿ. ಇನ್ನೂ ಹುಡುಗರು ಊರ ಭಾಳ ಇನ್ನೂ ಹಳ್ಳಿ ನೋಡಿದಾಗ ಯಾಕೆ ನೋಡ್ರಿ ಅಂತ ತಿಳ್ಕೊಂಡು ಅವಾಗ ಅವರು ದೊಡ್ಡದವರು ಅಂತಿದ್ರು. ಅವುಗಳ ಇಲ್ಲಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಪೂಜ್ಯರಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಮಹಂತಪ್ಪಗಳವರ ಶರಣೋತ್ಸವ 6ನೇ ಶರಣೋತ್ಸವವನ್ನು ಕೂಡ ನಡೆಸ್ತಾ ಇದ್ದಾರೆ. ಇಂಥ ಒಂದು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಹಿನ್ನೆಲೆಯಲ್ಲಿ ಇಂತಹ ಮಾದರಿಗಳು ಮೂಡಿ ಬರ್ತಾವು. ಅವರು ಸಾಂಸ್ಕೃತಿಕ ನಾಯಕರು ಅಂತ ಅನಿಸಿಕೊಳ್ತಾರ. ಅದು ಎಲ್ಲರನ್ನ ಒಳಗೊಳ್ಳುವ ಸಂಸ್ಕೃತಿ. ಅಂತಹ ಒಂದು ಮಹಾ ಸಂಸ್ಕೃತಿ ಅಂತೂ ಬುದ್ಧನ ಕಾಲದಲ್ಲಿ ಬುದ್ಧನಿಂದ ಮೂಡಿ ಬಂದಿತ್ತು. ಅನೇಕ ವರ್ಷಗಳವರೆಗೆ ಆ ಚಿಂತನೆಯನ್ನು ಮುಂದುವರಿಸಿಕೊಂಡು ಬಂದ ಹಿನ್ನೆಲೆಯೊಳಗ ಮತ್ತೆ ಅದೇ ಮೂಢ ಆಚಾರಗಳು, ಅದೇ ಕಂಜಾಚಾರಗಳು, ಅದೇ ಜೀವ ವಿರೋಧಿ ನಿಲುವುಗಳು, ಅದೇ ವರ್ಗ ವರ್ಗಗಳ ವೈಷಮ್ಯಗಳು, ಪ್ರದೇಶಗಳ ಮಧ್ಯಗಳ ವೈಷಮ್ಯಗಳು ಮುಂದಾಗಿ ನಮ್ಮಲ್ಲಿ ಮೂಡಿ ಬಂದು ಎಲ್ಲರನ್ನ ಒಳಗೊಳ್ಳುವ ಸಂಸ್ಕೃತಿಯನ್ನು ಸಂಪೂರ್ಣ ನಾಶವಾಗಿ ಇಡೀ ಮಾನವ ಕುಲವೇ ನೋವು ಪಡುವ ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಿರುವಾಗ ಆ ಸಂಕಟಕ್ಕೆ ಪ್ರತಿಯಾಗಿ ಮೂಡಿ ಬಂದಿರುವಂತಹ ಮಹಾ ಸಂಸ್ಕೃತಿಯೇ ಕಲ್ಯಾಣದ ಆ ಹೊಸ ಸಂಸ್ಕೃತಿ. ಇವರಿಂದ ಸಂತಾನೆಗಳು ನೆರವೇರಲಿ ವಿಷಕ್ಕೆ ಓಂ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ. ಅವ್ರೇನೇ ಹೇಳಲ್ಲ ಅದಕ್ಕೆಲ್ಲ ನನ್ನದು ಒಪ್ಪಿಗೆ ಇದೆ ಅಂತೇಳಿ. ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚಿಗೆ ಹೇಳಲಿಕ್ಕೆ ಅವಕಾಶ ಇಲ್ಲಿರೋದಿಲ್ಲ. ಆದ್ರೆ ಇವತ್ತು ಶರಣ ಸಿದ್ಧಾಂತ ವಿದ್ಯಾಪೀಠ ಏನಿದೆ ಅಲ್ಲ, ನಾಡಿನ ಅನೇಕ ಕಡೆಗಳಲ್ಲಿ ಇಂತಹ ಶಿವಾನುಭವ ತರಬೇತಿ ಶಿಬಿರಗಳನ್ನು ನಡೆಸುವುದರ ಮೂಲಕ ಜನರಿಗೆ ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಜನರಿಗೆ ಶರಣ ಸಂಸ್ಕೃತಿಯನ್ನ ಪರಿಚಯಿಸುವಂತಹ ಕೆಲಸ ಮಾಡ್ತಾ ಇದೆ. ನಮ್ಮ ಜನರಿಗೆ ಬಸವಾದಿ ಶರಣರ ತತ್ವಗಳನ್ನ, ಆದರ್ಶಗಳನ್ನ, ಮೌಲ್ಯಗಳನ್ನ, ಆಚಾರ ವಿಚಾರಗಳನ್ನು ತಿಳಿಸಿಕೊಡುವಂತಹ ಕೆಲಸವನ್ನ ಬಹಳ ದಿನಗಳಲ್ಲಿ ಕೂಡ ಮಾಡ್ತಾ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಜನರಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದಕ್ಕಾಗಿ ಶರಣ ಸಿದ್ಧಾಂತ ವಿದ್ಯಾಪೀಠ ಮಾಡುತ್ತಿರುವಂತಹ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರುವಂತಹ ದೊಡ್ಡದಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಯಾಕಂದ್ರೆ ನಮ್ಮ ಜನರಿಗೆ ನಮ್ಮ ಧಾರ್ಮಿಕ ವಿಧಿವಿಧಾನಗಳನ್ನು ತಿಳಿಸಿಕೊಡುವಂತ ಅನೇಕ ಜನರಿಗೆ ಲಿಂಗ ಪೂಜೆ ಮಾಡ್ಕೊಂಡು ಹೇಗೆ ಗೊತ್ತಿರೋದಿಲ್ಲ. ಇಲ್ಲಿ ಈ ತರಬೇತಿ ಶಿಬಿರದಲ್ಲಿ ಲಿಂಗ ಪೂಜೆ ಮಾಡುವಂತಹ ವಿಚಾರಗಳನ್ನ, ವಚನ ಪಠಣ ಮಾಡುವಂತಹ ವಿಚಾರಗಳನ್ನ, ಅನೇಕ ಶಿವಾನುಭವದ ಪಾಠಗಳನ್ನ ಹೇಳಿಕೊಡುವ ಮೂಲಕ ನಮ್ಮ ಜನರಿಗೆ ಬಸವಾದಿ ಶಿಕ್ಷಣದ ತತ್ವಗಳನ್ನು ಪರಿಚಯಿಸುವಂತಹ ಒಂದು ಕೆಲಸವನ್ನ ಈ ಒಂದು ಶರಣ ಸಿದ್ಧಾಂತ ವಿದ್ಯಾಪೀಠ ಮಾಡಿಕೊಂಡು ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಜನರಲ್ಲಿ ಸ್ವಲ್ಪ ಧಾರ್ಮಿಕ ವಿಚಾರಗಳು, ಲಿಂಗ ಪೂಜೆ ಮಾಡಿಕೊಳ್ಳುವಂತಹ ಒಂದು ವಿಧಾನಗಳು ಉಳ್ಕೊಂಡ ಬಂದ್ರೆ ಅದಕ್ಕೆ ನಮ್ಮ ಶರಣ ಸಿದ್ಧಾಂತ ವಿದ್ಯಾಪೀಠದ ಕಾರ್ಯವೇ ಅದು ಮೂಲ ಅಂತೇಳಿ ಸಂದರ್ಭದಲ್ಲಿ ಹೇಳಬೇಕು.
ಕಟ್ಟುಗಳ ಪಲ್ಲಕ್ಕಿ ಮಹೋತ್ಸವ ಮಹೋತ್ಸವ ದಿನೋತ್ಸವ ಶ್ರೀಗಳ ನೋಡ ಬನ್ನಿರೇ ಜಾತ್ರೆಯ ನೋಡ ಬನ್ನಿ
ಮಹಾಸ್ವಾಮಿಗಳು